ವಿಷಯದಲ್ಲಿ ಸರ್ಕಾರ ನೀರಾವರಿ ಇಲಾಖೆ ಚರ್ಚೆ ಮಾಡಬೇಕು. ಸರ್ವಪಕ್ಷ ಸಭೆ ಕರೆದು ಅಲ್ಲಿ ಇನ್ನೂ ಬಿಟ್ಟಿಲ್ಲ, ವರ್ಷ ನೀರು ಬಿಟ್ಟಿರಲ್ಲ. ಅದೇ ಸುಪ್ರೀಂ ಕೋರ್ಟ್ಗೆ ಚಾಲೆಂಜ್ ಮಾಡಬೇಕಂತ ಚರ್ಚೆ ನಡೀತಾ ಇದೆ. ಪಕ್ಷದಲ್ಲಿ ಸಭೆ ಚರ್ಚೆ ಮಾಡಿ ಮುಂದೆ ತೀರ್ಮಾನ ಅವರು ಇರ್ತಾರೆ. ಈಗ ನಾವು ಒಪ್ಪಂದ ಪ್ರಕಾರ ಬಿಡಬೇಕಂತ ಇದೆ ಪಕ್ಷದ ಎಲ್ಲ ಮುಂಚೆ ನಮ್ಮ ಕಡೆ. ಈಗ ನಮ್ಮ ಕಡೆ ನೀರಿಲ್ಲ, ನಮಗೂ ಇದೆ. ಮುಂದಿನ ಜೂನ್ವರೆಗೆ ನಾವು ಮ್ಯಾನೇಜ್ ಮಾಡಬೇಕು. 2 ತಿಂಗಳು ಎಲ್ಲ ಸಮಸ್ಯೆ ಇದೆ, ಎರಡು ಕಡೆ ಸಮಸ್ಯೆ ಇದೆ. ಒಂದು ಕಡೆ ಕಾನೂನು ಸಮಸ್ಯೆ, ಒಂದು ಕಡೆ ನಮ್ಮ ರೈತರ ಕುಡಿ ನೀರಿನ ಸಮಸ್ಯೆ, ಎರಡು ಕಡೆ ಉದ್ಭವ. ಪದೇ ಪದೇ ಮಳೆ ಬರದೇ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳು ತಲೆದೋರ್ತಾನೆ ಇರುತ್ತೆ. ಅಂದರೆ ಕರ್ನಾಟಕ ವಿಚಾರದಲ್ಲಿ ಬಂದಾಗ ಯಾಕೆ ಪದೇ ಪದೇ ಸರ್? ಯಾಕಂದ್ರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ವಾದ ಆಗಲ್ಲ ಅಂತನೋ ಅಥವಾ ಹೇಗೆ ಸರ್? ಕುಡಿಯೋದಕ್ಕೆ ನೀರಿಲ್ಲ, ಇಲ್ಲಿ ಬೆಳೆಗಳಿಗೆ ನೀರಿಲ್ಲ ಅನ್ನೋದು ವಾಸ್ತವ ಗೊತ್ತಿರೋದು. ಈಗಾಗಿದ್ದಲ್ಲ ಸುಮಾರು ಯಾವಾಗ ಅದು ಹಳೆಯದು ಬ್ರಿಟಿಷ್ ಸರ್ಕಾರದ ಯಾವುದೋ ಇದ್ದಾಗ ಒಂದು ರಾಜಕಾಲದಲ್ಲಿ ಒಳಂಬಡಿಕೆ ಆಗಿದೆ ನೀರು ಬರಬೇಕಂತ. ಅದು ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಆ್ಯಕ್ಚುಲಿ ಅದನ್ನ ಅವಾಗ ಕ್ಯಾನ್ಸಲ್ ಮಾಡಬೇಕಾಗಿತ್ತು. ರಾಜ್ಯಗಳಲ್ಲಿ ಆರ್ಗನೈಸ್ ಆದಾಗ ಆ್ಯಕ್ಚುಲಿ ಭಾಳ ಜನ ಹೇಳ್ತಾರೆ ತಜ್ಞರು, ಅದು ಅವಾಗ ಅದು ಒಡಂಬಡಿಕೆ ಅಲ್ಲಿಗೆ ಕ್ಲೋಸ್ ಆಯಿತು ಈ ಆರ್ಗನೈಸ್ ಆದಾಗ. ಆದರೆ ಅದು ಇನ್ನೂ ಕಂಟಿನ್ಯೂ ಆಗಿದೆ. ಹಂಗೆ ಅದ್ರ ಬಗ್ಗೆ ನಮ್ಮ ಸರ್ಕಾರ ಚಿಂತನೆ ಮಾಡಬೇಕು. ಸರ್, ನಮಗೆ ಲೀಗಲ್ ಬ್ಯಾಟಲ್ ಮಳೆ ಕಡಿಮೆ ಆದಾಗ ಮಾತ್ರ ಆಗುತ್ತೆ. ಮಳೆ ಜಾಸ್ತಿ ಸಮಸ್ಯೆ ಬರೋಲ್ಲ. ನಮ್ಗೆ ಈ ತರ ಇದಕ್ಕೆ ಒಂದು ಸಂಧಾನ ಸೂತ್ರ ಬದಲಾವಣೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಫೈಟೇ ನಡೀತಾ ಇಲ್ವಲ್ಲ ಸರ್? ಯಾಕೆ ಸರ್ಕಾರ ಕ್ಷಣದಲ್ಲಿ ಏನೋ ಒಂದು ಫೈಟ್ ಮಾಡ್ತೀರಿ, ಸುಪ್ರೀಂ ಕೋರ್ಟ್ ಹೋಗ್ತೀರಿ, ಟ್ರಿಬ್ಯುನಲ್ ಮುಂದೆ ಹೋಗ್ತೀರಿ, ಮುಗೀತು. ಮಳೆ ಬಂದ ತಲೆ ಕೆಡಿಸ್ಕೊಳ್ಳಲ್ಲ. ಅಟ್ಲೀಸ್ಟ್ ಒಂದು ಶಾಶ್ವತ ಪರಿಹಾರ ಬೇಕಲ್ಲ ಸರ್? ಅದೇ ಮಾಡಬೇಕು. ಸಂದರ್ಭ ಬಂದಾಗ ಅದು ಗಮನಕ್ಕೆ ಬರ್ತದೆ. ನೀವು ಹೇಳಿದಂಗೆ ಶಾಶ್ವತ ಪರಿಹಾರ ಮಾಡಬೇಕು. ಇನ್ನಾರು ಮುಂದೆ ಈಗ ಆಗಂಗೆ ಏನಾದ್ರು ಒಂದು ಪರಿಹಾರ ಕೊಡೋದಕ್ಕೆ ಸಾಕಷ್ಟು ದಾರಿ ಇದೆ. ಇಲ್ಲದಿಲ್ಲ ವಾದ ಮಾಡೋದ್ರಲ್ಲಿ ಏನಾದ್ರು ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ಪ್ರತಿ ಬಾರಿ ಮೀಟಿಂಗ್ ನಡೆದಾಗ್ಲೂ ಅವ್ರ ಪರನೇ ತೀರ್ಪು ಬರುತ್ತೆ, ಅವ್ರಿಗೆ ಹೆಚ್ಚು ನೀರು ಬಿಡಬೇಕು ಅಂತ ಅಂದ್ರೆ ಪ್ರತಿ ಸಲವೂ ಇದೆ. ಆದ್ರೆ ವಾದ ಮಾಡೋದ್ರಲ್ಲಿ ಎಲ್ಲ ವಾದ ಮಾಡಬೇಕಾದ್ರೆ ಇಲ್ಲ, ಫಿಕ್ಸ್ ಆದೇಶ ಇದೆ. ಅದು ಅಷ್ಟು ನೀರು ನಾವು ಕೊಡಲೇಬೇಕಂತ ಇದೆ. ಅದನ್ನ ಅವರು ಅದನ್ನ ಅಡ್ವರ್ಟೈಸ್ ಹೋಗ್ತಾರೆ. ಅಲ್ಲ, ಈಗ ಖಾಲಿ ಆಗಿರೋ ಕಣ್ಮುಂದೆನೇ ಇದೆ ಸರ್. ನೀರು ಖಾಲಿ ಆಗಿರುವಂತ ಕಣ್ಮುಂದೆನೇ ಇದೆ. ಅದಾದ್ಮೇಲೂ ಕೂಡ ಈ ತರದ್ದು ತೀರ್ಪು ಬರ್ತಾರೆ ಅಂತ ಹೇಳಿದ್ರೆ ಇದೇನು ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕು. ಸಿಎಂ ಎಲ್ಲ ಸಂಸದರು ಸಭೆ ಮಾಡಿದ್ರು ಸರ್. ಬಿಜೆಪಿ ನಾಯಕರುಗಳೆಲ್ಲ ಸಪೋರ್ಟ್ ಮಾಡ್ತಾರೆ. ಆದ್ರೆ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ಅಂತೇಳಿ ಅವ್ರ ಪಕ್ಷ ಅಧಿಕಾರ ಇದೆ, ಮಾಡಲಿಕ್ಕೆ ಅವರು ಮಾಡ್ತಾರೆ. ನಮ್ಮದೇ ಸರ್ಕಾರ ವಿರೋಧವಾಗಿ ಹೇಳಿದಂಗೆ ಮಳೆ ಹೆಚ್ಚಾದಾಗಿದೆ, ಯಾರೋ ಇದ್ರ ಬಗ್ಗೆ ಗಮನ ಕೊಡೋಲ್ಲ. ಎಕ್ಸಸ್ ವಾಟರ್ ಕೊಡ್ತೀವಿ. ಈಗ ನಮಗೆ ಕುಡಿಲಿಕ್ಕೆ ನೀರಿಂದಾಗ ಬಹಳ ಕಷ್ಟದ ಪರಿಸ್ಥಿತಿ. ಸರ್ಕಾರದ ಮೇಲೆ ಮಾಡ್ತಿರೋದು ಒಂದು ಆರೋಪ ಕಳೆದ 2 ತಿಂಗಳಿಂದ ಹೋಗ್ತಾನೆ ಇದೆ. ನೀವು ಸಚಿವ ಸಂಪುಟ ವಿಸ್ತರಣೆ ಬಿಸಿ ಆಗಿರೋ ಬಗ್ಗೆ ಆಗಿರೋಗೆ ಕಾವೇರಿ ಕೊಳ್ಳೋದ್ ಬಗ್ಗೆ ಏನು ಅಂತಿರುತ್ತೆ ಅಂತ ಕನ್ಸರ್ನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೀರಿಗೂ ಬಿಡೋದು ಈಗ ಆದೇಶ ಆಗಿದೆ, ಈಗ ಅಷ್ಟೇ ರೀಸೆಂಟ್ ಆಗಿ. ಮುಂಚೆ ಯಾವಾಗ ಆಗಿಲ್ಲ, ಬಿಟ್ಟಿಲ್ಲ. ಅದು ಧಾರವಾಡ ಎಲೆಕ್ಷನ್ ರೆಡಿ ಮಾಡ್ಕೊಂಡಿತ್ತು. ಅದು ಮಧ್ಯಂತರ ಜಾಮೀನಾಗಿದೆ ಸರ್. ವಿನಯ್ ಕುಲಕರ್ಣಿಗೆ ಮಧ್ಯಂತರ ಜಾಮೀನಾಗಿದೆ ಸರ್. ಶಾಸಕ ಸ್ಥಾನ ಮರುಸ್ಥಾಪನೆ ಆಗಬೇಕು ಆಗುತ್ತೆ. ಸೊ ಎಲೆಕ್ಷನ್ ಒಂದು ಕಡೆ ತಯಾರಿ ನಡೀತಿತ್ತು. ಈಗ ಅಧಿಕೃತವಾಗಿ ತೀರ್ಪು ಬಗ್ಗೆ ಹೇಳ್ತೀರಿ ಸರ್? ಜಾಮೀನು ಸಿಕ್ಕಿದೆ, ಕಾನೂನು ಹೋರಾಟ ಅಷ್ಟೇ. ಅದ್ರ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ. ಹೈಕಮಾಂಡ್ ಪಟ್ಟಿ ಇಸ್ಕೊಂಡು ಕಳಿಸ್ತಿದ್ದಾರೆ ಸರ್. ಯಾವಾಗ ಸರ್? ಹೇಳಿದಾರಪ್ಪ, ಸೋಮವಾರ ಆಗಬೇಕಲ್ಲ. ಆಲ್ರೆಡಿ ಟೂ ಲೇಟ್ ಆಗಿದೆ. ಸೋಮವಾರವರೆಗೆ ಮಾಡ್ತಾರೆ. ಅಷ್ಟಾಗಿ ಪಟ್ಟಿ ಬರ್ಬೋದು. ರಾಜ್ಯ ನಾಯಕರುಗಳ ಮಾತಿಗೆ ಬೆಲೆ ಇಲ್ವಾ ಸರ್? ಹೈಕಮಾಂಡ್ ತೀರ್ಮಾನ ಮಾಡುತ್ತಾ ಹೇಗೆ ಸರ್? ಎಲ್ಲ ಅವ್ರಿಗೇನು ಹೇಳ್ಬೇಕು, ಅವ್ರಿಗೆ ವಾದ ಮಾಡಿದ್ದಾರೆ. ಯಾರ್ಯಾರು ಬೇಕಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ 8 ಜನ ಆಗುತ್ತೆ ಹಾಗೆ ಆಗಿದ್ರು. ಅದು ಆಮೇಲೆ ಪಟ್ಟಿ ಬಂತು. ಇವರೆಲ್ಲ ಹೇಳಿ ಬಂದಿದ್ರು. ಆಮೇಲೆ ಪಟ್ಟಿ ಈಗಾಗಲೇ ಸೇಮ್. ತಾವು ಕೂಡ ಕೆಲವರು ಹೆಸರು ಶಿಫಾರಸು ಮಾಡ್ಕೊಂಡಿದ್ದೀವಿ. ನಾವು ಹೇಳಿದ್ವಿ ಅಲ್ಲಲ್ಲಿ ಮುಂದಿನ 22 ಅನುಕೂಲ ಯಾರು ಆಗ್ತಾರೆ ರಾಜ್ಯದಲ್ಲಿ, ಅವ್ರು ಮಾಡಿದ್ರೆ ಅನುಕೂಲ ಆಗುತ್ತೆ. ನಮ್ಮ ಸಜೆಷನ್ ಕೊಟ್ಟಿದ್ದೀವಿ. ಇವ್ರು ಮಾಡಿದ್ರೆ ಹಿಂಗಾಗುತ್ತೆ, ಇವ್ರು ಮಾಡಿದ್ರೆ ಹಿಂಗಾಗುತ್ತೆ. ಹೆಸರು DC ಕೇಳಿ ಬರ್ತಾ ಇದೆ.
ತಮ್ಮ ಯಾರು ಬೇಡಿಕೆ ಇಟ್ಟಿದ್ದಾರಾ ಸರ್? ಪೋಸ್ಟ್ಗಳನ್ನು ಹಾಕೊಂಡಿದ್ದಾರೆ ಸರ್. DCM ಸ್ಥಾನಕ್ಕೆ ಏನಾದ್ರು ಬೇಡಿಕೆ ಇಟ್ಟಿದ್ದೀರಾ? ನಾವೇನು ಇಟ್ಟರೆ ಮುಂದಿನ ಚುನಾವಣೆಗೆ ಯಾರು ಮಂತ್ರಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಸಲಹೆ ಕೊಟ್ಟಿದ್ದೀವಿ. ಮಾಡುವ ಸ್ಥಿತಿಯಲ್ಲಿ ಇದೆ ಸರ್ ಹೈಕಮಾಂಡ್. ಗೊತ್ತಿಲ್ಲ, ನಾವು ಹೇಳಿದ್ದೀವಿ ನಮ್ಗೆ ಏನು ಹೇಳ್ಬೇಕಂತ ಅಂತ ಹೇಳಿದ್ದೀವಿ. ಮಾಡೋದು ಬಿಡೋದು ಅವ್ರಿಗೆ ಕರ್ತವ್ಯ ವಿಚಾರ. ಬೆಳಗಾವಿಗೆ ಹೆಚ್ಚಿನ ಸ್ಥಾನ ಕೊಡ್ತಾರೆ ಅಂತ ಸರ್. ಸಿಎಂ ಅವರು ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸೌದಿ ಅವ್ರ ಜೊತೆ ಮೀಟಿಂಗ್ ಮಾಡಿದ್ದಾರೆ. ನಾವು ಇದ್ದಿಲ್ಲ ಅದರಲ್ಲಿ ನಾವು ಇದ್ದೀವಿ. ಯಾರಿಗಾಗ್ಬೋದು ಸರ್? ಚರ್ಚೆ ಎಲ್ಲ ರೀತಿ ಮಾಡ್ತಿದ್ದಾರೆ. ಮುಂದಿನ ಪಕ್ಷದ ಭವಿಷ್ಯ ದೃಷ್ಟಿಯಿಂದ ಎಲ್ಲ ಬಗೆಯವರು ಚರ್ಚೆ ಮಾಡ್ತಿದ್ದಾರೆ. ಜಿಲ್ಲೆ ಮುಖಂಡರಿಗೆ ಕಾನೂನು ಏನಾಗಿದೆ ಯಾವ್ದಕ್ಕೆ ಸಿದ್ಧ ಇದ್ದಾರೆ ಸರ್? ನಮ್ಗೆ ಬೇಕಂತ ಪಟ್ಟಿಗೆ ರೆಡಿಯಾಗಿದೆ ಸರ್. ಫೈನಲ್ ಆಗಂತ ಹೈಕಮಾಂಡ್ ಡಿಸಿಷನ್ ಫೈನಲ್ ಕೇಳಬಹುದು. ಕೇಳಿ ಬರ್ತಿದೆ ಕೊಡೋದು ಮಾತ್ರ ಹೈಕಮಾಂಡ್. ಸೌದಿ ಹೆಬ್ಬಾಳ್ಕರ್ ಬಿಟ್ಟು ಬೇರೆಯವ್ರು ಕೊಡಿ ಅಂತ ಕೇಳಿದ್ರಂತ. ಗೊತ್ತಿಲ್ಲ, ಒಂದಂತಿ ಕೊಡ್ಬೇಕಾದ್ರೆ ಒಂದಂತಿ ಎರಡನೇ ಕೊಡೋದು ಬಿಡೋದು ಅದು ಹೈಕಮಾಂಡಿಗೆ ಹಿಂದೆಲ್ಲ ಕೊಟ್ಟಿದ್ದಾರೆ ಕೊಟ್ಟಿಲ್ಲ. 3 ಇದ್ವಿ 4 ಇದ್ವಿ ಕೊಟ್ಟಿಲ್ಲ. ಅವಾಗೆಲ್ಲ ಲಿಮಿಟೆಡ್ ಆಗಿರಲಿಲ್ಲ. ಅವಾಗ ಕೊಡ್ತಾ ಲಿಮಿಟೇಷನ್ ಇದೆ, ಕಷ್ಟ ಜಾಸ್ತಿ. ಇವ್ರು ಬಿಟ್ಟರೆ ಬೆಳಗಾವಿ ಜಿಲ್ಲೆಯ ಈಗಿರುವಾಗ ಹೆಚ್ಚು ಮಂತ್ರಿ ಸ್ಥಾನ ಕೊಡಲು ತಪ್ಪೇನಿದೆ ನಮಗೆಲ್ಲ 34 ಅಡ್ಜಸ್ಟ್ ಆಗಬೇಕು. ಬೇರೆ ಜಿಲ್ಲೆ ಅಡ್ಜಸ್ಟ್ ಆಗಬೇಕು, ಜಾತಿವಾರ ಅಡ್ಜಸ್ಟ್ ಆಗಬೇಕು. ಇದು ಭಾಳ ವಿಸ್ತರಣೆಯಲ್ಲಿ 5 ವರ್ಗಕ್ಕೆ ಹೆಚ್ಚಿನ ಪ್ರಾಬಲ್ಯ ಸಿಗ್ಬೋದು. ಕೊಡ್ಲಿಕ್ಕೆ ಅವ್ರು ಅಂತ ಹೇಳಿದ್ದಾರೆ. ಶಿಕ್ಷಕ ಅವರೇ ಕೊಟ್ಟಿದ್ದಾರೆ. ಇಪ್ಪತ್ತರಲ್ಲಿ ಎಷ್ಟು ಸಿಗ್ಬೋದು ಸರ್? ಅವರೇ ಈಗಲೇ ಹೇಳಿದ್ರೆ ಅವ್ರ ಕೈಗೆ ಲಿಸ್ಟ್ ಇದೆ. ಈಗ ಅವ್ರಿಗೆ ಮಾಡ್ತಾರಲ್ಲ, ನಾವು ದೆಹಲಿಯಲ್ಲಿ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ದಾರೆ. ಇತ್ತೀಚೆಗೆ ಇಬ್ಬರು ಒಟ್ಟಿಗೆ ಕಾಣಲಿಲ್ಲ ಸರ್. ಜಮೀರ್ ಅವ್ರದ್ದು ಕ್ಲಿಯರ್ ಆಗುತ್ತಾ? ಎಲ್ಲ ಕೊಟ್ಟು ಬಂದ್ರೆ ಅಲ್ಲಿ ಹೇಳಿದ್ದಾರೆ. ಅವ್ರ ಬಗ್ಗೆ ಮಾಡಿದ್ರೆ ನಮ್ಗೆ ಅನುಕೂಲ ಅನಾನುಕೂಲ ಎಲ್ಲ ಹೇಳಿ ಬಂತಾರೆ. ಅದ್ರ ಬಗ್ಗೆ ಡಿಸಿಷನ್ ಮಾಡ್ತಾರೆ. ವೇಟ್ ಮಾಡೋಣ, ನೋಡ್ಕೊಳ್ಳಿ ಪಟ್ಟಿ ಬರ್ತೀವಿ. ಇರುವಂತ ಪ್ರಸ್ತಾಪ ಮೇಲ್ವರ್ಗದ ಸಿಎಂ ಆಗಿದ್ದಾಗ ಸಹಜವಾಗಿ 5ನೇ ವರ್ಗಕ್ಕೆ ಹೆಚ್ಚಿನ ಸ್ಥಾನ ಸಿಗಬೇಕು ಅಂತ ಕೂಗಿರುತ್ತೆ ಸರ್. ಅವರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಹೈಕಮಾಂಡ್ ಸರ್? ಯಾಕಂದ್ರೆ ಅವರೇ ಸ್ವಲ್ಪ ಹೇಳಿದ್ದಾರೆ. ಅವ್ರ ಕೈಲಿ ಕೊಟ್ಟಿದೆ, ಸರಿಯಾಗಿ ಮಾಡ್ತಾರೆ ಅವರು. ಮತ್ತೆ ಪ್ರಬಲ ಜಾತಿಗಳಿಗೆ ಹೆಚ್ಚು ಸ್ಥಾನಮಾನ ಸಿಕ್ಬಿಟ್ಟಿದೆ ಹೇಗೆ ಅಂತ ಬ್ಯಾಲೆನ್ಸ್ ಮಾಡ್ತಾರೆ. ಅವರು ಬ್ಯಾಲೆನ್ಸ್ ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ, ಮಾಡ್ತಾರೆ. ಇಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಭೇಟಿ ಮಾಡಿದ್ರು. ಸಿಎಂ ಜೊತೆ ಮೀಟಿಂಗ್ ಅಂತ ಅಷ್ಟೇ ಅದೇ. ಇಂಪಾರ್ಟೆಂಟ್ ಸರ್. ನಾವು ಬೆಳಗಾವಿಯಲ್ಲಿ ಏನಾಗುತ್ತೆ ಅನ್ನೋದು ಈ ಬುಧವಾರ ಸರ್. ಅಲ್ಲ, ಬೆಳಗಾವಿ ನಾಯಕರು ಒಕ್ಕೂಟದಿಂದ ಕೇಳ್ತಾರೆ ಸರ್ ಶಿವಸ್ಥಾನ ಕೊಡಿ. ಕೊಡ್ಲಿಕ್ಕೆ ಕೇಳಿದ್ರೆ ಅವ್ರು ಕೊಡ್ಬೇಕಲ್ಲ, ನಾವು ಕೇಳಿಲ್ಲ. ಕೊಡ್ಲಿಕ್ಕೆ ಕೇಳಿದ್ವಿ, ಅವ್ರು ಕೇಳಿದ್ರೆ ಹೈಕಮಾಂಡ್. ಹೆಚ್ಚಿಗೆ ಕೊಟ್ಟಷ್ಟು ಬೆಳಗಾಮಲ್ಲಿ ಚಟಾಪಟಿ ಜೋರ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಏನಾದರೂ ಚಟಾಪಟಿ ಏನಾಗಲ್ಲ. ಅಲ್ಲಿ ಸಾವುಕಾರ ಫ್ಯಾಮಿಲಿ, ಹೆಬ್ಬಾಳ್ಕರ್ ಫ್ಯಾಮಿಲಿ ಅಂತ ಮುಂಚೆಯಿಂದ ಇದೆಲ್ಲ 2 ವರ್ಷ ನಡೆಸಿದ್ರಲ್ಲ. ಮತ್ತೆ ಹಿಂಗೇನಾಗಿದೆ? ಚಟಾಪಟಿ ಏನಾಗಿಲ್ಲ, ಶಾಂತಿ ಇದೆ. 3 ವರ್ಷ ಶಾಂತಿ ಇದ್ರೆ ಸಿಎಂ ಅವರು 3 ದಿನದ ಟೈಮ್ ಬಾಂಡಿಂಗ್ ಇಟ್ಕೊಂಡಿರುತ್ತೆ. ಈಗಾಗಲೇ 60 ದಿನ ಕಳೆದೋಗಿದೆ. ಹೇಳಿಕೆ ದೆಹಲಿ ಸಿಎಂ ಆಗಿಬಿಟ್ಟಿದ್ದಾರೆ. ಕೆಲಸ ಇರೋದು ಅಲ್ಲೆಲ್ಲ ಪೆಂಡಿಂಗ್ ಇದೆ. ಮೊನ್ನೆ ಹೇಳಿದ್ರು ಅದು ಲಿಸ್ಟ್ ನೋಡಿರ್ಬೇಕಲ್ಲ. ಡೆಲ್ಲಿಯಲ್ಲಿ 8,000 ಕೋಟಿ ನಮಗೆ ದಿಲ್ಲಿಂದ ಬರಬೇಕು. ಪ್ರಾಜೆಕ್ಟು ಪೆಂಡಿಂಗ್ ಇದೆ. ಮೇಕೆದಾಟು, ಮಾದರಾಯಿ ಇವೆಲ್ಲ ಡೆಲ್ಲಿಯಲ್ಲಿ ಇದೆಲ್ಲ ಡೆಲ್ಲಿದೆ. ಮ್ಯೂಸಿಯಂ ದುಡ್ಡು ಬರಬೇಕು. 15 ಹಣಕಾಸಿನ ದುಡ್ಡು ಬರಬೇಕು. ಸುಮಾರು ಪೆಂಡಿಂಗ್ ಇದೆ. ಜನರಿಗೆ ಕರ್ನಾಟಕದಲ್ಲಿ ಅನೇಕ ಇಲಾಖೆಯಲ್ಲಿ ಸರ್ಕಾರದ ಗುತ್ತಿಗೆದಾರರಿಗೆ ಪೇಮೆಂಟ್ ಆಗ್ತಾ ಇದೆ. ಅದಕ್ಕೆ ಆಗಿಲ್ಲ. ಅಲ್ಲಿಂದ ಬರಬೇಕಲ್ಲ ದುಡ್ಡು. ಸುಮಾರು 3,000 ಕೋಟಿನ ಬರಬೇಕಿದೆ. ವಿಶೇಷವಾಗಿ ಈ SC/STಗೆ ಮಹತ್ವ ಕೊಡ್ತೇವೆ ಅಂತ ಹೇಳುವ ಸರ್ಕಾರ KNN ಇಲಾಖೆಯಲ್ಲಿ 300 ಕೋಟಿ ಇದುವರೆಗೂ ಕೂಡ ಸಣ್ಣ ಏನು SCPTಯಲ್ಲಿ ವರ್ಕ್ ಮಾಡಿದ
ಕಾಂಗ್ರೆಸ್ ಬಿಲ್ಲೇ ಆಗಿದೆ. ಅದು ಆ ಇಲಾಖೆ ಕೇಳಿದ್ರು ನೀವು, ಆ ಮಂತ್ರಿ ಕೇಳಿದ್ರು, ಸರ್ಕಾರ ಕೇಳಿದ್ರು, ನಾವು ಆ ಇಲಾಖೆದು ಇಲಾಖೆ ಏನಿದೆ ಅಂತ ಗೊತ್ತಿಲ್ಲ. ನಮ್ಮ ಇಲಾಖೆ ಆದ್ರೆ ಹಂಗೆ ಹೇಳ್ಬೋದು. ಕಾವೇರಿ ವಿಚಾರದಲ್ಲಿ ಒಂದು ಕರೆ ಕೊಡೋದಕ್ಕೆ ನಮ್ಮಲ್ಲಿ ಮನಪರ ಹೋರಾಟಕ್ಕೆ ಅದೆಲ್ಲ ಬಂದು ಮಾಡ್ತೀವಿ. ಅದೇನು ತಪ್ಪೆಲ್ಲ, ಜಾಗೃತಿ ಮಾಡಬೇಕಲ್ಲ, ಅವರು ಅಟ್ರಾಕ್ಷನ್ ಮಾಡಬೇಕು ಸರ್ಕಾರ ಮೇಲೆ. ಹೇಳಿಲ್ಲ, ಮುಂಜಾಗ್ರತೆ ಕ್ರಮ ಕೈಗೊಳ್ಳಿಕ್ಕೆ ಅದು ಒಂದು ಆಗ್ಬೋದು. ಬಂದು ಮಾಡಿದ್ರೆ ಅದನ್ನು ನಾವು ಆನ್ ಡೈರೆಕ್ಷನ್ನಾಗೆ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮನ್ನ ಎಚ್ಚರಗೊಳಿಸ್ಲಿಕ್ಕೆ ಪ್ರತಿಭಟನೆ ಇರ್ಬೋದು, ಕಾನೂನು ಹೋರಾಟ ಸರಿಯಾಗಿ ಮಾಡಂತ ಇರ್ಬೋದು. ಮುಂದೆ ನೀರನ್ನು ಅವ್ರಿಗೆ ಯಾವ ರೀತಿ ಬಿಡಲಿಕ್ಕೆ ಸೋರ್ಸ್ ಮಾಡ್ಕೋತಾರೆ ಅಡಿಷನಲ್ಲು, ಅಥವಾ ಕಾವೇರಿ ಇದಕ್ಕೆ ಬೇರೆ ಕಡೆ ಪಂಪ್ ಮಾಡಿ ನೀರು ಹಾಕಲಿಕ್ಕೆ ಅವಕಾಶ ಇದೆಯಾ? ಅದೇ ಇದೆ, ಅವಕಾಶ ಇದೆ, ಇಲ್ಲದಿಲ್ಲ. ಬೇರೆ ಎಕ್ಸಸ್ ವಾಟರ್ ಎಲ್ಲಿ ಹೋಗ್ತಿದ್ರೆ ಇಲ್ಲಿ ನಾವು ಪಂಪ್ ಮಾಡಿ ಇಲ್ಲೇ ಹಾಕ್ಬೋದು. ಸಾಕಷ್ಟು ನಮ್ಮ ನದಿಗಳು ಸುಮಾರು ಹಾಗೆ ಹೋಗ್ತಿರ್ತದೆ ಸಂಗ್ರಹಕ್ಕೆ. ಅದರಲ್ಲಿ ಒಂದು 5 TMC 10 TMC ಪಂಪ್ ಮಾಡಿ ಹಾಕಿದ್ರೆ ಶಾಶ್ವತ ಪರಿಹಾರ ಆಗುತ್ತೆ. ಈಗ ತಿಂಗಳು ಹಾಕಿದಲ್ಲ 300 ಕಿಲೋಮೀಟರ್ ಹಂಗೆ ಇಲ್ಲಿ ಕೂಡ ಪಂಪ್ ಮಾಡಿ ಇಂಥ ಸಂದರ್ಭದಲ್ಲಿ ಅವಕಾಶ ಇದೆ. ಟೆಕ್ನಾಲಜಿ ಭಾಳ ಅಡ್ವಾನ್ಸ್ ಇದೆ. ಒಂದು 5-10 TMC ನೀರು KRS ಕಾಮಗಾರಿ ದೊಡ್ಡ ವಿಷಯ ಏನಲ್ಲ.